ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ರಥಸಪ್ತಮಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ, ಅದರ ಮಹತ್ವ ಮತ್ತು ಎಂದು ಪ್ರಾರಂಭ ಅಂತೇಳಿ. ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಸಪ್ತಮಿ ತಿಥಿ ಅಥವಾ ಮಾಘ ಸಪ್ತಮಿ ಅಥವಾ ಅಚಲ ಸಪ್ತಮಿ ಅಥವಾ ರಥಸಪ್ತಮಿ ಅಂತೇಳಿ ಕೂಡ ಕರಿತೇವೆ. ರಥಸಪ್ತಮಿಯು ಸಾಮಾನ್ಯವಾಗಿ ಮಾಘ ಮಾಸದಲ್ಲಿ ಬರ್ತದೆ ಮತ್ತು ಇದು ಭಗವಾನ್ ಸೂರ್ಯನಿಗೆ ಅರ್ಪಿತವಾಗಿದೆ. ಇವತ್ತಿನ ದಿವಸ ಅಂದರೆ ರಥಸಪ್ತಮಿಯ ದಿವಸ ವಿಶೇಷವಾಗಿ ಭಗವಾನ್ ವಿಷ್ಣುವನ್ನು ಸೂರ್ಯದೇವನ ರೂಪದಲ್ಲಿ ಪೂಜಿಸಲಾಗುತ್ತದೆ. ಇದನ್ನು ಸೂರ್ಯನಾರಾಯಣ ಅಂತಲೂ ಕೂಡ ಕರೆಯಲಾಗುತ್ತದೆ. ರಥ ಅಂದರೆ ರಥ ಮತ್ತು ಸಪ್ತಮಿ ಅಂದರೆ 7ನೇ ದಿವಸ. ಶುಕ್ಲ ಪಕ್ಷದ 7ನೇ ದಿವಸ ನಾವು ರಥಸಪ್ತಮಿಯನ್ನು ಆಚರಣೆ ಮಾಡ್ತೇವೆ. ರಥಸಪ್ತಮಿಯನ್ನು ನಾವು ಆಚರಣೆ ಮಾಡೋದ್ರಿಂದ ನಮಗೆ ಏನೆಲ್ಲ ಫಲಗಳು ಸಿಗ್ತವೆ ಅನ್ನೋದಾದರೆ, ನಮ್ಮಲ್ಲಿ ಬುದ್ಧಿವಂತಿಕೆ, ಸಂಪತ್ತು, ಹೆಸರು, ಕೀರ್ತಿ, ಶಕ್ತಿ, ಉತ್ತಮ ಆರೋಗ್ಯ, ಆಮೇಲೆ ಒಂದು ನಕಾರಾತ್ಮಕ ಶಕ್ತಿಗಳಿಂದ ನಮಗೆ ರಕ್ಷಣೆ ಸಿಗುವಂಥದ್ದು, ಇನ್ನು ಹೆಚ್ಚಿನ ಹಲವಾರು ಪ್ರಯೋಜನಗಳನ್ನು ನಾವು ಪಡಿತಾ ಹೋಗ್ತೇವೆ. ರಥಸಪ್ತಮಿ ಪೂಜೆಯನ್ನು ದೇಶಾದ್ಯಂತ ಭಕ್ತರು ಸಂಪೂರ್ಣವಾಗಿ ತುಂಬ ಶ್ರದ್ಧೆಯಿಂದ ಆಚರಣೆ ಮಾಡ್ತಾರೆ. ಈ ರಥಸಪ್ತಮಿ ದಿವಸ ನಾವು ವಿಶೇಷವಾಗಿ ನದಿ ಸ್ನಾನವನ್ನು ಮಾಡಿಕೊಂಡು ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ನದಿ ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ನಾವು ಸೂರ್ಯನಿಗೆ ಅರ್ಘ್ಯವನ್ನು ಬಿಡಬೇಕಾಗುತ್ತದೆ. ಈ ರಥಸಪ್ತಮಿ ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ, ಮಾಘ ಮಾಸ ಶುಕ್ಲ ಪಕ್ಷ ಸಪ್ತಮಿ ತಿಥಿಯು ಪ್ರಾರಂಭವಾಗುವಂಥದ್ದು 15ನೇ ತಾರೀಕು ಗುರುವಾರ ಬೆಳಗ್ಗೆ 10 ಗಂಟೆ 13 ನಿಮಿಷಕ್ಕೆ ಪ್ರಾರಂಭವಾದರೆ 16ನೇ ತಾರೀಕು ಶುಕ್ರವಾರ ಬೆಳಗ್ಗೆ 8 ಗಂಟೆ 55 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ನಾವು ರಥಸಪ್ತಮಿ ಆಚರಣೆ ಮಾಡಬೇಕಾಗಿರುವಂಥದ್ದು 16ನೇ ತಾರೀಕು ಶುಕ್ರವಾರ ರಥಸಪ್ತಮಿಯನ್ನು ಆಚರಣೆ ಮಾಡ್ತೇವೆ. ಯಾರೆಲ್ಲ ಒಂದು ಮಕ್ಕಳ ಒಂದು ಅಪೇಕ್ಷೆಯಲ್ಲಿ ಇರ್ತಿರೋ ಅವರಿಗೆ ಒಂದು ತುಂಬಾ ಅನುಕೂಲವಾಗುವಂಥದ್ದು ಈ ರಥಸಪ್ತಮಿಯು. ಆಮೇಲೆ ಯಾವುದೇ ಒಂದು ರೋಗಗಳಾಗಿರ್ಬೋದು, ಅಂದರೆ ನಮಗೆ ಒಂದು ಚರ್ಮವ್ಯಾಧಿ ಆಗಿರ್ಬೋದು, ಮತ್ತೊಂದು ಯಾವುದೇ ಒಂದು ಕಾಯಿಲೆಗಳಿದ್ರೂ ಕೂಡ ಅದು ಮುಖ್ಯವಾಗಿ ಅದರಲ್ಲೂ ಚರ್ಮದ ಸಮಸ್ಯೆಗಳನ್ನು ಗುಣಪಡಿಸುವಂಥ ಒಂದು ಶಕ್ತಿ ಇರುವಂಥದ್ದು ಈ ಒಂದು ರಥಸಪ್ತಮಿಯಲ್ಲಿ. ಇದೊಂದು ಏನಪ್ಪ ಅಂತಂದರೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮತ್ತು ರಕ್ತ ಪರಿಚಲನೆಯನ್ನು ಹೆಚ್ಚಿಸುವ ಮೂಲಕ ಉತ್ತಮ ಆರೋಗ್ಯವನ್ನು ನೀಡುತ್ತದೆ. ಆಮೇಲೆ ಮತ್ತೊಂದೇನಪ್ಪ ಅಂತಂದರೆ, ಭಕ್ತರಲ್ಲಿ ಒಂದು ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನು ನೀಡುವ ಮೂಲಕ ಕ್ರಿಯಾತ್ಮಕತೆ ವ್ಯಕ್ತಿತ್ವವನ್ನು ಕೂಡ ನೀಡುತ್ತಾ ಹೋಗುತ್ತದೆ, ಶಾಂತಿಯನ್ನು ತರುತ್ತದೆ. ಆಮೇಲೆ ಒಬ್ಬರ ಒಂದು ಆಧ್ಯಾತ್ಮಿಕ ಪ್ರಯಾಣವನ್ನು ಮುನ್ನಡೆಸಲು ಸಹಾಯ ಮಾಡುತ್ತದೆ. ಸ್ಪಷ್ಟತೆ ಇರುತ್ತೆ. ನಾವು ಏನೇ ಒಂದು ನಿರ್ಧಾರ ತೆಗೆದುಕೋಬೇಕು ಅಂದ್ರೆ ನಮ್ಮಲ್ಲಿ ಒಂದು ಸ್ಪಷ್ಟತೆ ಮೂಡುತ್ತದೆ, ಆತಂಕ ಕಡಿಮೆ ಮಾಡುತ್ತದೆ ಮತ್ತು ಒಂದು ನಕಾರಾತ್ಮಕ ಶಕ್ತಿಗಳಿಂದ ನಮಗೆ ದೂರವಿರಿಸುತ್ತದೆ. ಇನ್ನೂ ಹೆಚ್ಚಿನ ಒಂದು ಪ್ರಯೋಜನಗಳನ್ನು ನಾವು ಪಡಿತಾ ಹೋಗ್ಬೋದು. ಇನ್ನು ರಥಸಪ್ತಮಿಯ ಪೂಜೆ ವಿಧಾನ ಆಗಿರ್ಬೋದು, ಆಮೇಲೆ ರಥಸಪ್ತಮಿಯ ದಿವಸ ನಾವು ಏನೆಲ್ಲ ಒಂದು ಕೆಲಸಗಳನ್ನು ಮಾಡಿದರೆ ನಮಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಇನ್ನೂ ಸಾಕಷ್ಟು ಮಾಹಿತಿಗಳನ್ನು ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.